ನಮಸ್ಕಾರ ಸ್ನೇಹಿತರೆ, ಟಾಗೂರ್ ಕ್ರಿಯೇಷನ್ಸಲ್ಲಿ ಇಷ್ಟು ದಿನ ಬೇರೆ ಬೇರೆ ಇಂಟರ್ವ್ಯೂಗಳನ್ನ ನೋಡ್ತಾ ಇದ್ರಿ, ಡಾಕ್ಟರ್ಗಳನ್ನ ನೋಡಿದ್ರಿ, ಸಿನಿಮಾದವ್ರನ್ನ ನೋಡಿದ್ರಿ. ಇವತ್ತೊಂದು ವಿಭಿನ್ನ ಕಾರ್ಯಕ್ರಮ, ಒಂದು ಎಕ್ಸ್ಟ್ರಾರ್ಡಿನರಿ ಕಾಮನ್ ಪೀಪಲ್ ಅಂದರೆ ಏನು ಅಂತ ಹೇಳಿದ್ರೆ ಗಂಡ ಹೆಂಡತಿ. ಮದುವೆಗೆ 52 ವರ್ಷ ಆಗಿದೆ. ಅವ್ರ ಜೀವನ ಹೇಗಿತ್ತು ಅಂತ ತಿಳ್ಕೊಳ್ಳೋಣ ಬನ್ನಿ. ಸಿನಿಮಾದವನ್ನ ಹೇಳ್ತಾ ಇದ್ದೀನಿ, ಸಿನಿಮಾ 50 ದಿನ ಓಡೋದ್ರೆ ಭಾಳ ದೊಡ್ಡ ವಿಷಯ. 50 ವಾರ ಎಲ್ಲ ಓಡೋ ಸಿನಿಮಾಗಳಿಲ್ಲ ಈಗ. ಅಂಥದ್ರಲ್ಲಿ 52 ವರ್ಷ ಆಗಿದೆ ಅಂತ ಹೇಳಿದ್ರೆ ಅದ್ರಲ್ಲಿ ಏನೋ ಇರಬೇಕಲ್ವ. ಅದರಿಂದ ನಾವೇನು ಕಲ್ತ್ಕೋಬಹುದು, ನಮ್ಮ ಜೀವನಕ್ಕೆ ಏನು ಅಳವಡಿಸ್ಕೋಬಹುದು ಅಂತ ಅಷ್ಟೇ. ಯಾಕೆ ಗಂಡ ಹೆಂಡತಿ 52 ವರ್ಷ ಹೇಗಿದ್ರು, ಅವ್ರು ಬೋರ್ ಹೊಡಿಲಿಲ್ವಾ? ಒಬ್ಬರು ಕಂಡ್ರು ಒಬ್ರು ಬೋರ್ ಹೊಡಿಲಿಲ್ವಾ? ಸಣ್ಣ ವಿಷಯ ಅಲ್ಲ. ಆ ಕಾರಣಕ್ಕೆ ಅವ್ರನ್ನ ಮೀಟ್ ಮಾಡೋಣ, ಅವ್ರ ಜೀವನದ ಅನುಭವ ತಿಳ್ಕೊಳ್ಳೋಣ, ನಮ್ಮ ಜೀವನಕ್ಕೆ ಏನಾದ್ರು ಅಳವಡಿಸಬಹುದಾ ಅದನ್ನು ನೋಡೋಣ. ತಲೆಮಾರಿಗೂ ಹಂಚೋ ಅಜ್ಜಿಯೇ. ಬನ್ನಿ, ಲೆಟ್ ಅಸ್ ಸ್ಟಾರ್ಟ್ ದಿಸ್ ಜರ್ನಿ. ನಮಸ್ಕಾರ. ನಮಸ್ತೆ. ಬನ್ನಿ ಬನ್ನಿ ಒಳಗೆ ಬನ್ನಿ. 52 ವರ್ಷ ಒಟ್ಟಿಗೆ ಕಳೆದಿದ್ದೀರ. ಅದನ್ನು ಬೇರೆ ರೀತಿ ಲೆಕ್ಕ ತಗೋಬೇಕು ಅಂತ ಹೇಳಿದ್ರೆ 624 ತಿಂಗಳು ಜೊತೆಗಿದ್ರಿ, 18,500 ದಿನ ಜೊತೆಗಿದ್ರಿ, 4.5 ಲಕ್ಷ ಗಂಟೆ ಜೊತೆಗಿದ್ದೀರಾ ನೀವಿಬ್ರು. ಬೋರ್ ಹೊಡಿಲಿಲ್ವಾ? ಎಂತ ಬೋರ್ ಹೊಡಿ ಅಂತ ಅವಶ್ಯಕತೆ ಇಲ್ಲ, ಎಂತದಿಲ್ಲ, ಏನು ಇಲ್ಲ, ಏನಿಲ್ಲ. ಏನಪ್ಪಾ ಇದು ಅಂತ ಅನ್ಸ್ಲಿಲ್ಲ ಯಾವತ್ತು? ಎಂತದಿಲ್ಲ. ಜೀವನ ನಡೆಸಿದೆ ಗೊತ್ತಿಲ್ಲ. ಹೌದಾ? ಹೌದು. 52 ವರ್ಷ ಕಳೆದಿದ್ದೆ ಗೊತ್ತಾಗ್ಲಿಲ್ಲ. ಗೊತ್ತೇ ಇಲ್ಲ. ಓಕೆ. ನೀವು ಮದುವೆಯಾಗಿ ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ನೀವು ಮದ್ದೂರಲ್ಲಿ ಕೆಲಸ ಮಾಡ್ತೀವಿ. ಮದ್ದೂರಲ್ಲಿ ಕೆಲಸ ಮಾಡ್ತಾ ಇದ್ರಿ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ರು? ನಮ್ಮ ಫ್ಯಾಮಿಲಿ ನಾವೆಲ್ಲ, ನಾನೊಬ್ಬನೇ ಬೆಂಗಳೂರು ಮದ್ದೂರಲ್ಲಿ ಇದ್ದಿದ್ದು, ಸಿಂಗಲ್. ಅಲ್ಲಿ ಕೆಲಸದಲ್ಲಿ ಇದ್ದೆ ನಾನು. ಈಗ ನಮ್ಮ ತಂದೆ ತಾಯಿ ಎಲ್ಲ ಬೆಂಗಳೂರಲ್ಲಿ ಇದ್ದಿದ್ದು. ನೀವು ಏನು ಮಾಡ್ತಾ ಇದ್ರಿ ಎಲ್ಲ? ಅಂದರೆ ಸುಮಾರು ನಾನು ಊಟಕ್ಕಿಂತ ಮುಂಚೆ ಅಂತ ಹೇಳೋದಾದ್ರೆ ಅವ್ರು ಸೋಡಾ ಫ್ಯಾಕ್ಟ್ರಿ ಇಟ್ಟಿಟ್ಟು ನಾವೆಲ್ಲ ಕೆಲಸಕ್ಕೆ ಸೇರ್ಕೊಂಡ ಮೇಲೆ ಸೋಡಾ ಫ್ಯಾಕ್ಟ್ರಿ ತೆಗೆದ್ಬಿಟ್ರು. ಒಟ್ಟು ನಾವು 4 ಜನ ಫ್ಯಾಮಿಲಿ. ನಮ್ಮ ಅಣ್ಣ ಇದ್ದಾರೆ, ನಮ್ಮ ತಮ್ಮ ಇದ್ದಾರೆ, ಮತ್ತು ನಾನು, ನಮ್ಮ ತಮ್ಮದಿರಿಬ್ರು, ನಮ್ಮ ತಂಗಿ ಒಬ್ರು, ನಮ್ಮ ಅಕ್ಕ ಒಬ್ರು, ಎಲ್ಲರೂ ಕೆಲಸದಲ್ಲಿದ್ವಿ. ಎಲ್ಲ ಕೆಲಸ ರಿಟೈರ್ಡ್ ಆಗಿದ್ದಾರೆ ಬೆಂಗಳೂರಲ್ಲಿ. ಓಕೆ. ಸೋಡಾ ಫ್ಯಾಕ್ಟ್ರಿ ಅಂತ ನಡೆಸ್ತಾ ಇದ್ರಿ, ತಂದಿರು ಸೋಡಾ ಫ್ಯಾಕ್ಟ್ರಿ ಅಂತ ನಡೆಸ್ತಾ ಇದ್ರು. ಮೇಡಮ್, ನಿಮ್ದೀಗ ನಿಮ್ಮ ಬಗ್ಗೆ ಓಕೆ ಸ್ವಲ್ಪ ಹೇಳಿ ನಮಗೆ. ನಾವು ಹೊಳೆ ನರಸೀಪುರ. ನಮ್ಮದು ನಮ್ಮ ತಂದೆ ಹೆಸರು ಸುಬ್ಸೆಟ್ರು, ನಮ್ಮ ತಾಯಿ ಹೆಸರು ಜಯಮ್ಮ. ಅವ್ರಿಗೆ 3 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ದೊಡ್ಡವರು ರಂಗಸ್ವಾಮಿ, ಒಬ್ಬ 2ನೇವರು ಗೋವಿಂದ, 3ನೇವರು ಕಿಟ್ಟಿ ಕೃಷ್ಣಪ್ಪ ಅಂತ. ನಮ್ಮ ತಂಗಿ ಮೀನಾಕ್ಷಿ, ನನ್ನ ಹೆಸರು ಜಯಮ್ಮ. ನಾವು ಬಡವ್ರ ಬುಡಮ್ಮನೆ, ಆದ್ರೂ ಚೆನ್ನಾಗಿತ್ತು, ಏನು ತೊಂದರೆ ಇರಲಿಲ್ಲ. ನಮ್ಮ ಅಣ್ಣವರು ಬೆಂಗಳೂರಿಗೆ ಬಂದ್ಬಿಟ್ರು, ಇಲ್ಲಿ ಪ್ರಿಂಟಿಂಗ್ ಪ್ರೆಸ್ ಹಾಕೊಂಡಿದ್ರು. ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಬೆಂಗಳೂರಿಗೆ ಬಂದೆ. ಅಂಗಡೀಲಿ ಅವ್ರಿಗೆ ಅಡುಗೆ ಎಲ್ಲ ಮಾಡಿಕೊಂಡು ಇದ್ದೆ. 2 ವರ್ಷ ಇದ್ದೆ. ಆಮೇಲೆ ಇವರು ಭಾವ ಒಬ್ಬರು, ಅವ್ರಿಗೆ ಅಕ್ಕನ ಯಜಮಾನ್ರು, ಅವರು ನಮ್ಮ ಮನೆ ಹತ್ರ ಬರ್ತಾಯಿದ್ರು. ಅವ್ರು ಬಂದು ನನ್ನನ್ನು ನೋಡಿ ಆಮೇಲೆ ಮಾತುಕತೆ ಮಾಡ್ಕೊಂಡು ಮದುವೆ ಮಾಡ್ಕೊಂಡಿದ್ರು. ಸರಿ, ನಿಮ್ಮ ಇವ್ರದ್ದು ಫೋಟೋ ತೋರಿಸಿದ್ರೆ ನಿಮಗೆ? ಹುಡುಗ ಇವ್ರಿ ಅಂತ ಫೋಟೋ ತೋರಿಸಿದ್ರೆ? ಇಲ್ಲ, ಮನೆ ಹತ್ರ ನಮ್ಮ ಮನೆ ಹಿಂದೆನೆ ಇವ್ರ ಮನೆ. ಮನೆ ಡೈರೆಕ್ಟ್ ಬಂದು ನೋಡ್ಕೊಂಡು ಒಂದೇ ಸಲ ನೋಡಿದ್ದು. ತಿರ್ಗ ಹಂಗೆ ಮಾತುಕತೆ ಮಾಡ್ಕೊಂಡು ಆಮೇಲೆ ಗ್ಯಾಪ್ ಇಟ್ಕೊಂಡು ಆಮೇಲೆ ಮದ್ವೆ ಆಗಿ. ಫಸ್ಟ್ ಒಪ್ಕೊಂಡಿದ್ದು ಯಾರು, ನೀವ ಇವ್ರ? ಅವಾಗೆಲ್ಲ ಯಾರು ಕೇಳ್ತಿರ್ಲಿಲ್ವಲ್ಲ ನಮ್ಮನ್ನ. ನಿಮ್ಮ ಒಪ್ಪಿಗೆ ಕೇಳಲಿಲ್ಲ? ಇಲ್ಲ, ಏನೋ ಕೆಲಸದಲ್ಲ ಅವರೇ ಮಾಡ್ಬೇಕು ಅಂತ ಮಾಡಿದ್ರು. ನಾವೇ ಮದುವೆ ಮಾಡ್ಕೊಂಡಿದ್ದಾರೆ. ಅರೇಂಜ್ ಮ್ಯಾರೇಜು. ಆದರೆ ಮದುವೆಗೆ ಮುಂಚೆ ಎಂಗೇಜ್ಮೆಂಟ್ ಆಗಿರುತ್ತಲ್ವಾ? ಎಂಗೇಜ್ಮೆಂಟ್ ಡೇಟ್ ಜ್ಞಾಪಕ ಇದೆಯಾ? ಡೇಟ್ ಗೊತ್ತಿಲ್ಲ, ಮಂತ್. ಯಾವ ಇಸ್ವಿಲಿ ಮದುವೆ ಆಗಿದ್ದು? 73. ಸೊ ಎಂಗೇಜ್ಮೆಂಟ್ಗೆ ಮದುವೆಗೂ ಇಷ್ಟು ತಿಂಗಳ ಗ್ಯಾಪ್ ಇತ್ತು? 3 ತಿಂಗಳ ಗ್ಯಾಪ್. 3 ತಿಂಗಳ ಗ್ಯಾಪ್.
ಆ ಗ್ಯಾಪಲ್ಲಿ ಮೀಟ್ ಮಾಡ್ತಾ ಇದ್ರೆ? ಇಲ್ಲ, ನಾನು ಊರಿಗೆ ಹೋಗ್ಬಿಟ್ಟು ನರಸೀಪುರದಲ್ಲಿ, ಒಳ್ಳೆ ನರಸೀಪುರ ನಮ್ಮ. ನಿಮ್ದು ಒಳ್ಳೆ ನರಸೀಪುರ. ಸರ್ ನಿಮ್ಮದು? ನಾವು ಇದೆ ಬೆಂಗಳೂರು. ಸೊ ಬೆಂಗಳೂರು ಒಳ್ಳೆ ಎಷ್ಟು ದೂರ ಇದೆ? 150 ಕಿಲೋಮೀಟರ್ ಇರ್ಬೇಕಂದ್ರೆ. ಎಷ್ಟು ಸತಿ ಓಡಾಡಿದ್ರಿ 3 ತಿಂಗಳಲ್ಲಿ? ಇಲ್ಲ, ಬರ್ಲೇ ಇಲ್ಲ. ಬರಲೇ ಇಲ್ವಾ? ನಾವ್ ಇಲ್ಲೇ ಇದ್ವಲ್ಲ, ಬೆಂಗಳೂರಲ್ಲಿ ನಮ್ಮ ಅಣ್ಣ ಅವ್ರ ಮನೇಲಿ ಇದ್ನಲ್ಲ. ನಂಗೆ ಎಂಗೇಜ್ಮೆಂಟ್ ಆದ್ಮೇಲೆ ನಾನು ಊರಿಗೆ ಹೊಟ್ಟೋದೆ. ಇವ್ರು ಇಲ್ಲೇ ಇದ್ರು, ಬರ್ಲೇ ಇಲ್ಲ ಅಲ್ಲಿಗೆ. ಸೊ 3 ತಿಂಗಳು ಬಂದು ನೋಡ್ಲೇ ಇಲ್ಲ ನಿಮ್ಮನ್ನ. ಸೊ ಡೈರೆಕ್ಟ್ ಮದುವೆನೆ. ಸೊ ಅಂದ್ರೆ ಎಂಗೇಜ್ಮೆಂಟ್ ಆಗಿ ಮದುವೆ ಟೈಮಲ್ಲಿ ಆಚೆ ಈಚೆ ಹೋಗೋದು ಅವೆಲ್ಲ ಏನು ಮಾಡ್ಲಿಲ್ಲ ಒಂಥರ ಇತ್ತು. ಸರಿ, ಮದುವೆ ಆಗಿದ್ದೀನ ಯಾವತ್ತು ದಿನಾಂಕ? ಮೇ 13. ಭಾನುವಾರನೇ ಇರ್ಬೋದು. ಮೇ 13 ಭಾನುವಾರ. ನೋಡಿ ಎಲ್ಲ ಮದುವೆ ಎಲ್ಲ ಆಯ್ತು. ಈಗ ಆಮೇಲೆ ಮತ್ತೆ ಕೆಲಸ ಮಾಡ್ಬೇಕು ಅಂತ ಅನಿಸ್ಲಿಲ್ಲ? ಗೃಹಿಣಿಯಾಗಿ ಉಳಿದು ನಾವು ಇವ್ರ ಜೊತೆ ಹೊಟ್ಟೋದ್ವಲ್ಲ, ಮದ್ದೂರಲ್ಲಿ ಕೆಲಸದಲ್ಲಿ ಇದ್ರು. ಇವ್ರ ಜೊತೆ ಊರಿಗೆ ಹೋದ್ನಲ್ಲ, ಇನ್ನು ಅಷ್ಟೊತ್ತಿಗೆ ಏನ್ ಕೆಲಸ ಮಾಡಿಲ್ಲ. ಸೊ ಮದ್ದೂರಿಗೆ ನಿಮ್ಮ ಬೆಂಗಳೂರಿಂದ ಪ್ರಯಾಣ ಮದ್ದೂರಿಗೆ ಹೋಯ್ತು. ಮದ್ದೂರಲ್ಲಿ ಎಷ್ಟು ವರ್ಷ ಆಯ್ತ್ರಿ? 5 ವರ್ಷ ಆಯ್ತು. ಮದ್ದೂರಲ್ಲಿ 5 ವರ್ಷ ಆಯ್ತ್ರಿ. ಮದ್ದೂರಿಂದ ಮತ್ತೆ ಅಲ್ಲಿಂದ ಯಾವ ಕಡೆ ಬಂದ್ರೆ? ಹೊಸನಗರ. ಯಾವ್ಯಾವ ಊರು? ಇಲ್ಲ, ನೀವಿಬ್ಬರು ಇವಾಗ ಯಾವ್ಯಾವ ಊರುಗಳಿಗೆ ಹೋಗಿದ್ದೀರಾ? 5 ವರ್ಷ ಚಿತ್ರದುರ್ಗದಲ್ಲಿ ಇದ್ವಿ, ಆಮೇಲೆ ಬೆಂಗಳೂರಿಗೆ ಬಂದ್ವಿ. ಇಬ್ಬರಲ್ಲಿ ಯಾರು ಕರೆಕ್ಟ್ ಆನ್ಸರ್? ಫಸ್ಟ್ ಸಿನಿಮಾ ನೋಡಿದ್ ಯಾವ್ದು ನೀವು? ವಿಷ್ಣುವರ್ಧನ್, ಅಂಬರೀಷ್ದು. ಅದೇ ಎಂಗೇಜ್ಮೆಂಟ್ ನಾಗರಾವ್ ಪಿಕ್ಚರ್. ನಾಗರಾವ್ ನೋಡಿದ್ರಿ? ಹಾವಿನ ದೇಶ 12 ವರುಷ. ವಿಷ್ಣುವರ್ಧನ್ ಡೆಬ್ಯೂ ಸಿನಿಮಾ, ಫಸ್ಟ್ ಸಿನಿಮಾ. ಹೌದೌದು. ಸೊ ಅದನ್ನ ನೋಡಿದ್ರಿ? ಇಲ್ಲ, ಯಜಮಾನ್ರು ಬಂದಿರ್ಲಿಲ್ಲ, ನಾವು ಹೋಗಿದ್ವಿ, ಇವ್ರ ಅಕ್ಕ ಕರ್ಕೊಂಡು ಹೋಗಿದ್ವಿ. ಸೊ ಮದುವೆ ಆದ್ಮೇಲೆ ಯಾವ ಸಿನಿಮಾ ಸರ್ ಫಸ್ಟ್ ನೋಡಿದ್ದು? ಬಂಗಾರದ ಮನುಷ್ಯ. ಬಂಗಾರದ ಮನುಷ್ಯ ರಾಜ್ಕುಮಾರ್ ಅವ್ರದ್ದು. ರಾಜ್ಕುಮಾರ್. ಸೊ ಎಂಗೇಜ್ಮೆಂಟ್ ಮುಂಚೆ ನೋಡಿದ ನಾಗರಾವ್. ವಿಷ್ಣುವರ್ಧನ್ ನೋಡಿದ ರಾಜ್ಕುಮಾರ್ ಅವ್ರದ್ದು. ಹೌದು. ಸರಿ, ಈಗ ಇನ್ನೊಂದು ಪ್ರಶ್ನೆ. ಈಗ ಮೇಡಮ್ದು ಇಷ್ಟವಾದ ಹೀರೋ ಯಾರು? ರಾಜ್ಕುಮಾರ್. ಸರ್ಗೆ? ಉಪೇಂದ್ರನಾ? ಬಹಳ ಇಷ್ಟ. ನಿಮ್ಗೆ ಉಪೇಂದ್ರ ಅಂದ್ರೆ ಇಷ್ಟನಾ? ಉಪೇಂದ್ರ ಅಂದ್ರೆ ಇಷ್ಟ? ಉಪೇಂದ್ರ ಭಾರಿ ಇಷ್ಟ. ಹೌದ್ರಾ? ಹೀರೋಯಿನ್ ಯಾರು ಇಷ್ಟ ನಿಮ್ಗೆ? ಬಿ ಸರೋಜಾದೇವಿ. ಓಕೆ. ಮಕ್ಕಳಿಗೆ ತಂದೆ ಅಂದ್ರೆ ಇಷ್ಟನಾ, ತಾಯಿ ಅಂದ್ರೆ ಜಾಸ್ತಿ ಇಷ್ಟನಾ? ಇಬ್ಬರು ಸಮಾನ ನೋಡ್ತಾರೆ. ಹೌದ್ರಾ? ತಂದೆ ಅಂದ್ರೆ ಭಯನ, ತಾಯಿ ಅಂದ್ರೆ ಭಯನ? ಅಪ್ಪನೇ ಭಯ. ಅಪ್ಪ ಅಂದ್ರೆ ಭಯ. ಮೊಮ್ಮಕ್ಕಳಿಗೆ? ಮೊಮ್ಮಕ್ಳು ಬಹಳ ಖುಷಿಯಾಗಿರ್ತಾರೆ, ಅವ್ರೇನ್ ಕೋಪ ಮಾಡ್ಕೊಳ್ಳಲ್ಲ. ಓಕೆ. ಇವಾಗ ನೀವು 52 ವರ್ಷದಿಂದ ನಿಮ್ ಯಜಮಾನ್ರು ಏನ್ ನೋಡಿದ್ರಿ, ಈಗ ಏನ್ ನೋಡ್ತಾ ಇದ್ದೀರಾ? ನಿಮ್ಗೆ ಏನಾದ್ರು ಬದಲಾವಣೆ ಕಾಣಿಸ್ತಾ ಇದೆಯಾ? ಏನಿಲ್ಲ, ಸೇಮೇ ಇದಾರೆ, ಏನು ಬದಲಾವಣೆ ಆಗಿಲ್ಲ? ಸರ್ ಮೇಡಮ್ ಏನಾದ್ರು ಬದಲಾವಣೆ ಕಾಣಿಸ್ತಾ ಇದೆಯಾ? ಎಂತದಿಲ್ಲ, ಏನು ಇಲ್ಲ. ಸೊ ಹಾಗೇ ಇದೀರಾ ನೀವು, ಏನು ಚೇಂಜ್ ಆಗಿಲ್ಲ. ಸರ್ಗೆ ಇಷ್ಟವಾದ ತಿಂಡಿ ಯಾವುದು ನಿಮ್ ಪ್ರಕಾರ? ತಿಂಡಿ ದೋಸೆ. ದೋಸೆ ಒಂದೇ? ದೋಸೆ, ಉಪ್ಪಿಟ್ಟು, ಇಷ್ಟವಾದ ತಿಂಡಿ. ಕಾಫಿ ಕುಡಿತಾರೆ. ಮೇಡಮ್ ಇಷ್ಟವಾದ ತಿಂಡಿ? ಅವ್ರು ಮಸಾಲೆ ದೋಸೆ. ಮಸಾಲೆ ದೋಸೆ. ಇಷ್ಟವಾದ ಬಣ್ಣ ಯಾವುದು ಮೇಡಮ್ಗೆ? ಹಳದಿ ಬಣ್ಣ. ಹಳದಿ ಬಣ್ಣ. ಸರ್ಗೆ ಇಷ್ಟವಾದ ಬಣ್ಣ ಯಾವುದು? ಸ್ವಲ್ಪ ಲೈಟ್ ಕಲರ್. ಲೈಟ್ ಕಲರ್ ಜಾಸ್ತಿ ಆಗ್ತದೆ. ಕೋಪ ಬಂದ್ರೆ ಇವಾಗ ಬೈತೀರ ಏನಾದ್ರು ಸರ್ಗೆ? ಹೋಗಿ ಬನ್ನಿ ಅಷ್ಟೇ. ಹೆಸರೇಟ್ ಕರೆದಿದ್ದೀರಾ ಯಾವತ್ತಾದ್ರು? ಇಲ್ಲ. ಹೆಸರು ಸರ್ ಹೆಸರೇನು? ಭೀಮರಾಜ್. ಈಗ ಹೇಳಿದ್ರಲ್ಲ. ಹಾ, ಸರಿ ಸರಿ. ಸರ್ ಮೇಡಮ್ ಏನಾರು ಕೋಪ ಬಂದ್ರೆ ಏನಂತೀರಾ ಮೇಡಮ್ಗೆ? ಕೋಪ ಬಂದ್ರೆ ನಾವೇ ಸುಮ್ಮನೆ ಆಗ್ಬಿಟ್ಟು ಅಷ್ಟೇ. ನೀವು ಸುಮ್ಮನೆ ಹೋಗ್ತೀರಾ ಅಷ್ಟೇ, ಮತ್ತಿನ್ನೇನು ಮಾತಾಡ್ತಾರೆ. 1973 ಜಯಮ್ಮ ಮತ್ತು ಭೀಮರಾಜು. 2025 ಜಯಮ್ಮ ಮತ್ತು ಭೀಮರಾಜು. ವ್ಯತ್ಯಾಸ ಏನಾದ್ರು ಇದೆಯಾ? ಎಂತದಿಲ್ಲ ಸರ್. ಸೊ ನೀವಿಬ್ಬರು ಹಾಗೆ ಇದ್ದೀರಾ ಅಂದ್ರೆ ಇವಾಗ ಒಂದು 52 ವರ್ಷದಲ್ಲಿ ಜೀವನದಲ್ಲಿ ಏಳು ಬೀಳು ಎಲ್ಲ ಬಂದಿರುತ್ತೆ. ಓಕೆ, ಬಂದಿರುತ್ತೆ. ಅದನ್ನೆಲ್ಲ ನೋಡಿರ್ತೀರಲ್ವಾ? ಯಾವತ್ತಾರು ಒಂದಿನ ನಿಮ್ಮಿಬ್ಬರು ಕೂತು ಇಲ್ಲ ತಪ್ಪು ಮಾಡಿದೀವಿ, ಒಬ್ಬರು ಸೆಟ್ ಆಗ್ತಿಲ್ಲ ಅಂತ ಅನ್ನಿಸ್ತಾ ಯಾವತ್ತಾರು? ಅನ್ಸಿದ್ಯಾ? ಇಬ್ಬರಲ್ಲಿ ಯಾರು ಜಾಸ್ತಿ ಅನ್ನಿಸ್ತಾ ಇತ್ತು? ನಿಮಗೆ ಅನ್ನಿಸ್ತಾ ಇತ್ತು. ಅನ್ನಿಸ್ದಾಗ ಏನು ಮಾಡ್ತಾ ಇದ್ರಿ? ಇಲ್ಲ, ಕೋಪ ಮಾಡ್ಕೊಂಡು ಏನ್ ಮಾಡ್ತಾ ಇದ್ರಿ? ಸುಮ್ನೆ ಹೋಗ್ತಿದ್ರೆ ಇವ್ರಿಗೆ ಹೇಳ್ತಾ ಇದ್ರೆ ಸುಮ್ನೆ ಆಗೋದು. ಸೊ ಅನ್ಸಿದೆ. ಸರಿ, ಈಗ ನಿಮ್ಮ 52 ವರ್ಷದ ಸಂಗಾತಿ ಜಯಮ್ಮ ಅವ್ರ ಬಗ್ಗೆ 1-2 ಮಾತು ಹೇಳಿ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ ನೀವು? 52 ವರ್ಷದಲ್ಲಿ ನಮ್ದು ಯಾವ್ದು ತೊಂದರೆ ತಗರಾರು ಯಾವ್ದು ಇಲ್ಲ. ಭಾರಿ ಸೂಕ್ಷ್ಮವಾಗಿ ಅನುಸರಿಸ್ಕೊಂಡು ಹೋಗ್ತಿರ್ತಾರೆ. ಅವರು ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಓಕೆ ನಿಮ್ಮಲ್ಲಿ ಬದಲಾವಣೆ ಬಂದಿದೆಯಲ್ಲ? ಬದಲಾವಣೆ ಬಂದಿದೆ. ಏನು ಬದಲಾವಣೆ ಬಂದಿರ್ಬೋದು? ಮುಂಚೆ ವಾರಿ ಸಿಟ್ಟಿತ್ತು. ಆ ಅಮ್ಮ ಬಂದ ಮೇಲೆ ನಮಗೆ ಮತ್ತು ಸಿಟ್ಟು ತೀರಾ ಕಡಿಮೆ ಆಗಿದೆ. ಇನ್ನೊಂದೇನು ಅಂತಂದರೆ ಅಯ್ಯಮ್ಮನಿಂದ ನಾವು ಎಷ್ಟೋ ಬುದ್ಧಿ ಮಾತುಗಳೆಲ್ಲ ತಿಳ್ಕೊಂಡಿದ್ದೀವಿ ನಾವು. ಅಂದರೆ ಅವರು ಬುದ್ಧಿ ಮಾತು ಪ್ರೀತಿಯಿಂದ ಹೇಳ್ತಾ ಇದ್ರು, ಕೋಪದಿಂದ ಹೇಳ್ತಾ ಇದ್ರೆ? ಇಲ್ಲ, ಪ್ರೀತಿಯಿಂದಾನೇ ಹೇಳೋದು. ಸೊ ಅಂದರೆ ನಿಮ್ಮಲ್ಲಿ ಹಿಂಗೆಲ್ಲ ಹಿಂಗೆ ಮಾಡಿ ಅಂತಂದು ಯಾವುದೇ ನಾವು ತಪ್ಪು ಮಾಡಿದ್ರೆ ಅನುಸರಿಸ್ಕೊಂಡು ಹೋಗ್ತಿದ್ರು, ತಿಳುವಳಿಕೆನೇ ಹೇಳ್ತಿದ್ರು. ಓಕೆ, ಸೊ ಆ ತಿಳುವಳಿಕೆ ನೀವು ತಗೋತಾ ಇದ್ರಿ? ಹೌದೌದು. ಪ್ರೇಕ್ಷಕರೇ,
ಇಲ್ಲೊಂದು ನೋಡಿ. ಸೊ ಒಬ್ಬ ವ್ಯಕ್ತಿ ಏಳಿಗೆಗೆ ಅರ್ಧಾಂಗಿಯ ಪಾತ್ರ ಬಹಳ ಮುಖ್ಯ ಇದೆ. ಸೊ ಇಲ್ಲಿ ಒಂದು ಲೈವ್ ಎಕ್ಸಾಂಪಲ್ ನಾವು ನೋಡ್ತಾ ಇದ್ದೀವಿ. ಒಂದು ಕಾಲಘಟ್ಟ ಬದಲಾಗುತ್ತೆ 50 ವರ್ಷದಲ್ಲೇ. ಸೊ ನಿಮ್ಮ ಮದುವೆ ಎಮರ್ಜೆನ್ಸಿ ಅಂತ ಏನು ಮಾಡಿದ್ರು ಅದಕ್ಕೆ ಮುಂಚೆ ಆದರೆ ಮದುವೆ ನೀವು, ಅದಾದಮೇಲೆ ಕಾಲಘಟ್ಟಗಳು ಸುಮಾರು ಪ್ರಧಾನಮಂತ್ರಿಗಳೆಲ್ಲ ಬದಲಾಗಿ, ಜನ್ರೇಷನ್ಗಳು ಬದಲಾಗಿ ಈಗಿನ ಯುವ ಪೀಳಿಗೆ ನೋಡ್ತಾ ಇದ್ದೀರ. ಓಕೆ, ಮದುವೆ ಅನ್ನೋದು ನಿಮ್ಮ ಪ್ರಕಾರ ಈಗಿನ ಕಾಲಘಟ್ಟದಲ್ಲಿ ಯಾವ ರೀತಿ ಬಂದಿದೆ? ಗಂಡ ಹೆಂಡತಿ ಸಂಬಂಧ ಅನ್ನೋದು ಯಾವ ರೀತಿ ಬಂದಿದೆ ನಿಮ್ಮ ಪ್ರಕಾರ? ಮುಂಚೆ ಈ ಗಂಡ ಹೆಂಡತಿ ಅಂತಂದ್ರೆ ಅನುಸರಿಸ್ಕೊಂಡು ಹೋಗ್ತಿದ್ರು. ಈಗ ಹೆಂಗಾಗಿ ಅಂದ್ರೆ ನಾವು ಒಂದು ಮಾತಂದ್ರೆ ಅವ್ರು 10 ಮಾತಾಡ್ತಾರೆ. ಇನ್ನೊಂದೇನು ಅಂತಂದ್ರೆ ಈಗ ಈಗಿನ ಸಿಚುವೇಶನಲ್ಲಿ ಮಾತತ್ತೆ ಬರೀ ಡೈವರ್ಸ್ ಹೋಗ್ತಾ ಇದ್ದಾರೆ. ಈ ಥರ ಇರೋದ್ರಿಂದ ಈಗ ಗಂಡ ಹೆಂಡತಿ ಹೊಂದಾಣಿಕೆ ಈಗಿಲ್ಲ, ಆಗಿತ್ತು ಈಗಿಲ್ಲ. ಓಕೆ, ಅಂದರೆ ಮುಂಚೆ ಅನುಸರಿಸ್ಕೊಂಡು ಹೋಗೋರು ಅನುಸರಿಸ್ಕೊಂಡು ಹೋಗ್ತೀವಿ, ಈಗ ಅನುಸರಿಸ್ಕೊಂಡು ಹೋಗುವಂತ ಇದಿಲ್ಲ. ಅಂದರೆ ನೀನು ಅಂದ್ರೆ ನಾನು, ನಾನು ಒಂದು ನೀನು ಅಂತ ಅಂದರೆ ಓಕೆ, ನೀವೊಂದು ತಪ್ಪು ಮಾಡೋದಕ್ಕೆ ನಾನು ಒಂದು ಮಾಡಿದ್ದೀನಿ ಅಂತ ಹೇಳ್ತಿದ್ದೆ. ಅಂದರೆ ಇದರಲ್ಲಿ ಗಂಡು ಹೆಣ್ಣು ಇಬ್ಬರು ಸರಿಪಾಲಿದೆ ಅಂತ ಅನ್ಸುತ್ತೆ. ಸರಿಪಾಲಿದೆ. ಹೌದು. ಆ ಸಿಟ್ಟು ಕೆಲವೇ ಕ್ಷಣ ಇದ್ದಿದ್ದೆ ಹೊರತು ಅದನ್ನೇ ಒಂದು ಮೂಲ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ. ಈಗಿನ ಕಾಲದಲ್ಲಿ ಏನು ಅಂತಂದರೆ ಅವ್ರು ಏನೇ ತಪ್ಪು ಮಾಡಿದ್ರು ಅವ್ರ ತಪ್ಪು ಅವ್ರಿಗೆ ಗೊತ್ತಾಗೋದಿಲ್ಲ. ಹಂಗಾಗೋಗ್ಬಿಟ್ಟು ಈಗ ಸಿಚುವೇಶನಲ್ಲಿ ಒಬ್ರಿಗೊಬ್ರು ಅನುಸರಣೆ ಇಲ್ಲ. ಈಗ ನಮ್ಮಲ್ಲಿ ಅನುಸರಣೆ ಇದೆ, ಅವರಲ್ಲಿ ಅನುಸರಣೆ ಇರೋಕ್ಕಿಲ್ಲ ಈಗ. ಅಂದರೆ ಇವರು ಹೇಳ್ತಾ ಇರೋದು ಒಂದು ಪ್ರಮುಖವಾದ ವಿಷಯ ಏನು ಅಂತ ಹೇಳಿದ್ರೆ ಸಿಟ್ಟು ಮತ್ತು ದ್ವೇಷ. ಆಗ ಸಿಟ್ಟಿತ್ತು, ಸರ್ ಮನಸ್ತಾಪಗಳು ಬರ್ತಾ ಇತ್ತು. ಈಗ ಏನಾಗ್ತಿದೆ, ಮನಸ್ತಾಪಗಳು ಬಂದು ಅದು ದ್ವೇಷವಾಗಿ ತಿರುಗ್ತಾ ಇದೆ. ಅದು ದ್ವೇಷವಾಗಿ ತಿರುಗಿದಾಗ ಏನಾಗುತ್ತೆ, ಜೊತೆಗಿರೋದು ಬೇಡ ಅದು ತೀರ್ಮಾನ ಮಾಡ್ತಾರೆ. ಓಕೆ, ಆಮೇಲೆ ಒಂದು ಕುಟುಂಬ ಅನ್ನೋದು ಇವಾಗ ನೀವು ಮದುವೆಯಾಗಿ ಬಂದಾಗ ನಿಮ್ಮದೊಂದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಿ. ಆಗಿನ ಕಾಲಘಟ್ಟಕ್ಕೆ ಈಗಿನ ಕಾಲಘಟ್ಟಕ್ಕೆ ವ್ಯತ್ಯಾಸ ಏನಾದ್ರು ಕಾಣಿಸ್ತಾ ಇದೆಯಾ ನಿಮಗೆ? ಹೌದು, ನಾವು 4 ಜನ ಗಂಡು ಮಕ್ಳು. ಅವರು ಅತ್ತೆ ಮಾವ ಎಲ್ಲ ಸೊಸೆದಿರು ಎಲ್ಲ ನಾವು ಹೊತ್ಕೊಂಡು ಹೋಯ್ತಾ ಇದ್ವಿ. ಓಕೆ, ಯಾರ್ದು ಏನ್ ಗಲಾಟೆ ಇರ್ಲಿಲ್ಲ. ರಾತ್ರಿ ಬೈದ್ರು ಸುಮ್ಮನೆ ಇರ್ತಿದ್ರ ನೀವು? ಮಾತಾಡಂಗೆ ಇಲ್ಲ ನಮ್ಮ ಅವ್ರ ಹತ್ರ. ಓಕೆ, ಈಗ ಅನಿಸ್ತಾ ಇದೆ ಈಗೇನಿಲ್ಲ, ಈಗ ನಾವು ಸುಮ್ಮನೆ ಆಗ್ಬಿಟ್ರೆ ಅವರೇ ಸರಿ ಹೋಯ್ತಾರೆ. ಅಂದ್ರೆ ನಾವು ಮಾತಾಡಿದ್ರೆ ಆಗ್ಲೂ ಸುಮ್ಮನೆ ಇದ್ರೆ ಈಗಲೂ ಸುಮ್ಮನೆ ಇದ್ದೀರಾ? ಅಷ್ಟೇ. ಓಕೆ, ಸರಿ. ಈಗ ನನಗೊಂದು ಹೇಳಿ, ಮದುವೆ ಅನ್ನೋದು ಒಂದು ಕಾಂಟ್ರಾಕ್ಟ್. ಕೆಲವರು ಕಾಂಟ್ರಾಕ್ಟ್ ಅಂತಾರೆ, ಕೆಲವು ಇದರಲ್ಲಿ ಕೆಲವು ಕಡೆ ಅಗ್ರಿಮೆಂಟ್ ಅಂತ ಹೇಳಿ ಮಾಡ್ತಾರೆ. ನಮ್ಮಲ್ಲಿ ಜನ್ಮದ ಅನುಬಂಧ ಅಂತ ಹೇಳ್ಬಿಟ್ಟು ನಾವು ಮಾಡ್ತಿದ್ದೀವಿ. ಈಗ ಇವಾಗಲೇ ಹೇಳಿದಂಗೆ ಇವಾಗ 7 ಜನ್ಮದ ಮದುವೆಯಲ್ಲಿ 1 ಜನ್ಮ ಕಳೆದಿದ್ದೀರಾ. ಈಗ ಓಕೆ, ಇನ್ನು 6 ಜನ್ಮ ಏನು ಮಾಡ್ತೀರಾ? ಜೊತೆಗಿರ್ಬೇಕಲ್ವ. ನಮ್ಗೆ ಜೊತೆಲಿರ್ಬೇಕು ಅನಿಸ್ತಾ ಇದೆ. ನಿಮ್ಗೆ ಬೇಕು ಅಂತ ಅನಿಸ್ತಾ ಇದೆ. ಅಂದರೆ ಓಕೆ, ನೆಕ್ಸ್ಟ್ 7 ಜನ್ಮ ಏನಂತ ಹೇಳ್ತೀವಿ, ಸೊ ಅದರಲ್ಲೇ ಜೊತೆ ಕಂಟಿನ್ಯೂ ಮಾಡೋದು. ಒಂದು ಫ್ಯಾಮಿಲಿ ಚೆನ್ನಾಗಿ ನಡಿಬೇಕು ಅಂತ ಹೇಳಿದ್ರೆ ಪ್ರೀತಿ ಅನ್ನೋದು ಎಷ್ಟು ಪಾತ್ರ ವಹಿಸುತ್ತೆ, ನಂಬಿಕೆ ಅನ್ನೋದು ಎಷ್ಟು ಪಾತ್ರ ವಹಿಸುತ್ತೆ, ಹಣ ಅನ್ನೋದು ಎಷ್ಟು ಪಾತ್ರ ವಹಿಸುತ್ತೆ ನಿಮ್ಮ ಪ್ರಕಾರ? ಯಾವುದು ಮೂರಲ್ಲಿ ಫಸ್ಟ್ ಯಾವ್ದು ಕೊಡ್ತೀರಾ ನೀವು? ನಾವು ಪ್ರೀತಿಗೆನೆ ಕೊಡೋದು. ಓಕೆ ಸರ್, ನೀವು? ನಾವು ಪ್ರೀತಿ. ನೆಕ್ಸ್ಟ್ ಯಾವುದು ಬರುತ್ತೆ? ನಂಬಿಕೆ. ಆಮೇಲೆ ಹಣ. ಏನಕ್ಕೆ ಲಾಸ್ಟ್ ಹಣದ ಕೊಟ್ರಿ ನೀವು? ಹಣ ಅಂದ್ರೆ ಲಕ್ಷ್ಮೀ ಚಂಚಲ. ಹಂಗಾಗ್ಬಿಟ್ಟು ಈಗ ಏನು ಅಂತ ಒಂದು ನಂಬಿಕೆ ಅನ್ನೋದು ಮುಖ್ಯ ಮನುಷ್ಯನಿಗೆ. ಆ ನಂಬಿಕೆ ಇತ್ತು ಅಂತಂದು ಏನು ಬೇಕೋ ಸಾಧಿಸ್ಬೋದು ಅನ್ನೋದು. ಕಾಲಘಟ್ಟದ ಬದಲಾವಣೆ ಅಂದರೆ 73/2025. ಓಕೆ, ನಿಮ್ಮ ಅನುಭವ ಕುಟುಂಬಗಳು ಹೇಗಾಗಿದೆ ಈಗ? ಇವಾಗೂ ಅವಾಗೂ ವ್ಯತ್ಯಾಸ ಐತೆ ಅಂತ ಹೇಳಿದ್ನಲ್ಲ. ನಾವಿದ್ದಾಗ ಚೆನ್ನಾಗಿತ್ತು. ನಾವೇನು ಅತ್ತೆ ಅಂತ ಇರ್ಲಿಲ್ಲ, ಅಮ್ಮ ಅಂತಾನೆ ಕರಿತಿದ್ವಿ. ತುಂಬಾ ಒಳ್ಳೆಯವರು ಮಾತ್ರ. ಅವ್ರ ಹೆಸರು ರಂಗಮ್ಮ ಅಂತ, ನಮ್ಮ ಮಾವವ್ರ ಹೆಸರು ರಾಮಣ್ಣ ಅಂತ. ಎಲ್ಲ ಜೊತೆಲಿ ಜಾಯಿಂಟ್ ಫ್ಯಾಮಿಲಿ. ಆಮೇಲೆ ಎಲ್ಲ ಕೆಲ್ಸಕ್ಕೂ ಟ್ರಾನ್ಸ್ಫರ್ ಆಗಿ ಅಲ್ಲಿ ಹೋದ್ವು. ನಮ್ಮ ಅತ್ತೆ ಮಾತ್ರ ಇರೋ ತನಕನೂ ನಮ್ಮ ಜೊತೆಲೇ ಇದ್ರು. ನಮ್ಮ ಮಾವ ಬೇಗ ಇದಾಗ್ಬಿಟ್ರು. ಚೆನ್ನಾಗಿದ್ರು ನಮ್ಮ ಅತ್ತೆ ಮಾತ್ರ. ಇವಾಗೂ ನಾವು ಅತ್ತೆ ಅಂದಿದ್ದೇ ಗೊತ್ತಿಲ್ಲ, ಅಮ್ಮ ಅಂತಾನೆ ಕರೀತಿದ್ದು. ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದು. ಸರ್, ಈಗ ವಾರ ಪೂರ್ತಿ ದುಡಿತಾ ಇದ್ರಿ, ಸೋಮವಾರದಿಂದ ಶನಿವಾರದ ದುಡಿತಾ ಇದ್ರಿ, ಭಾನುವಾರ ಹೇಗೆ ಕಳೀತಾ ಇದ್ರಿ? ಭಾನುವಾರ ಅಂತಂದರೆ ಅದೊಂಥರ ಹಬ್ಬ ಇದ್ದಂಗೆ ನಮ್ಮ ಭಾನುವಾರ ಅಂದರೆ ಏನು ಖುಷಿ ನಮಗೆ. ಈಗ ಭಾನುವಾರ ಬಂತು ಅಂದರೆ ಪಿಕ್ಚರ್ಗೆ ಹೋಗ್ಬೇಕು ಅನಿಸುತ್ತೆ, ಮತ್ತು ಹೋಟ್ಲಿಗೆ ಹೋಗ್ಬೇಕು ಅನಿಸುತ್ತೆ, ಹಿಂಗೆಲ್ಲ ಇರುತ್ತೆ. ಆವಾಗ ನಾವೇನು ಮಾಡ್ತಿದ್ವು, ನಮ್ಮ ಫ್ಯಾಮಿಲಿ ಒಂದೇ ಅಲ್ಲ, ನಮ್ಮ ಬಾಮೈದ ಹೆಂಗಸರು, ಮಕ್ಕಳು ಪ್ರತಿಯೊಬ್ಬರು ಸೇರಿಸಿ ಒಂದು ಪಿಕ್ಚರ್ಗೆ ಅಂತ ಹೋಗ್ತಿದ್ವು. ಆ ಪಿಕ್ಚರ್ ನೋಡ್ಕೊಂಡು ಬರಬೇಕಾದ್ರೆ ದೋಸೆ ತಿನ್ಕೊಂಡು ಮಲಬಾರ್ ಹೋಟ್ಲು, ವಿಷ್ಣು ಭವನು, 2 ಹೋಟ್ಲು ಹೆಚ್ಚಾಗಿ ನಾವು ಹೋಗ್ತಿದ್ವು. ಆಮೇಲೆ ಉಡುಪಿ ಕೃಷ್ಣ ಭವನ್
3 ಹೋಟ್ಲು. ಅಲ್ಲಿಗೆ ನಾವು ಮನವರ್ತಿಪೇಟೆಯಲ್ಲಿ ಇದ್ದಿದ್ದು. ನಮ್ಗೆ ಹತ್ರ ಅಂತ ಅಂದರೆ ಮೆಜೆಸ್ಟಿಕ್ಕಲ್ಲಿ ಯಾವುದೇ ಟ್ಯಾಕ್ಸಲ್ಲಿ ಪಿಕ್ಚರ್ ಹಾಕೋದೇನೋ ಹೊಸ ಪಿಕ್ಚರ್ ಹೋಗ್ಬಿಡ್ತೀವಿ ನಾವು. ಹಂಗಾಗಿ ನಾವು ಎಲ್ಲ ಇದು ಮಾಡ್ಕೊಂಡ್ಬರ್ತಿದ್ವು. ಇನ್ನೊಂದೇನು ಅಂತಂದರೆ ಬೇರೆ ದಿವಸ ರಜದ ದಿವಸ ಬಂತು ಅಂತಂದರೆ ಈಗ ನಾವು ಅವ್ರ ಮನೆಗೆ ಹೋಗ್ತಿದ್ವು, ಅವ್ರು ನಮ್ಮ ಮನೆಗೆ ಬರ್ತಿದ್ವು, ಅವ್ರ ಮೇಲೆ ಅಡುಗೆ ಮಾಡ್ತಿದ್ರು, ನಾವೆಲ್ಲ ಅಲ್ಲಿ ಹೋಗ್ತಿದ್ವು, ಅವ್ರು ನಮ್ಮ ಮನೆಗೆ ಬರ್ತಿದ್ವು, ನಾವು ಅಡುಗೆ ಮಾಡ್ತಿದ್ವು. ಈ ಥರ ಇದ್ವು ನಾವು. ಅಂದರೆ ಇವಾಗ ಭಾನುವಾರ ಬಂತು ಅಂತ ಹೇಳಿದ್ರೆ ಸಿನಿಮಾ, ಹೋಟ್ಲು ಸುಮಾರು ಎಷ್ಟು ಜನ ಸೇರ್ತಾ ಇದ್ರಿ? ನಾವೊಂದು 10 ರಿಂದ 15 ಜನ ಸೇರ್ತಿದ್ವು. 10 ರಿಂದ 15 ಜನ ಸೇರ್ತಾ ಇದ್ರಿ. ಓಕೆ. ಆದ್ರೆ ಅವ್ರು ಒಂದ್ ವಾರ ಕರೆದ್ರೆ ನಾವು ಒಂದ್ ವಾರ ಕರೀತೀವಿ. ಅದೇ ಹೇಳ್ತಿಲ್ಲ, ಹಂಗೆ ಅವ್ರ ಮನೆಗೆ ನಾವು ಹೋಗುದು, ನಮ್ಮ ಮನೆಗೆ ಅವ್ರು ಬರ್ತಿದ್ವು, ನಮ್ಮ ಮನೇಲಿ ಅಡುಗೆ ಮಾಡ್ತಿದ್ವು, ಅವ್ರನ್ನೆಲ್ಲ ಕರ್ತಿದ್ವು ಎಲ್ಲರೂ. ಅವರು ಬಾಮೈದ ಹೆಂಡತಿ ಅವರು ಒಟ್ಟು ಫ್ಯಾಮಿಲಿ ಪೂರ್ತಿ ನಮ್ಮ ಮನೆಗೆ ಬರ್ತಿದ್ವು. ನಾವು ಅವ್ರ ಮನೆಗೆ ಹೋಗಿ ಈ ಥರ ಒಂದೊಂದು ದಿವಸ ಒಂದೊಂದು ಮನೆಗೆ ಹೋಗ್ತಿದ್ವು. ಸೊ ಇದು ಭಾನುವಾರ ಇದಾಗುತ್ತೆ. ಟ್ರಿಪ್ಗಳೇನಾದ್ರು ಹೋಗ್ತಾ ಇದ್ರೆ? ಟ್ರಿಪ್ ಹೋಗ್ತಿದ್ವು ನಾವು. ನಂದಿ ಬೆಟ್ಟ, ಸಿದ್ಧಗಂಗೆ ಬೆಟ್ಟ, ಶಿವಗಂಗೆ ಬೆಟ್ಟ, ಈಗ ಈ ಥರ ಎಲ್ಲನೂ ಹೋಗ್ತಿದ್ವು. ಟ್ರಿಪ್ ಹೋಗ್ಬೇಕಾದ್ರೆ ನಾವು ಒಬ್ಬೊಬ್ಬರೇ ಹೋಗ್ತಿರ್ಲಿಲ್ಲ, ಎಲ್ಲ ಜೊತೆ ಕರ್ಕೊಂಡು ಹೋಗ್ತಿದ್ವು. ಎಷ್ಟು ಜನ? ಈಗ ದುಡ್ಡಿನ ವಿಷಯನೂ ಅಷ್ಟೇ. ದುಡ್ಡು ಅವ್ರು ಕೊಡ್ಬೇಕು ಇವ್ರು ಕೊಡ್ಬೇಕು ಅಂತ ಏನೂ ಇಲ್ಲ. ಯಾರು ಅವ್ರವ್ರ ಇಷ್ಟ ಬಂದು ಅವ್ರವ್ರು ಕೊಡ್ತಾ ಇದ್ರು. ಈಗ ನಮ್ಮ ದುಡ್ಡು ನಿಮ್ಮ ದುಡ್ಡು ಅಂತ ಏನೂ ಇಲ್ಲ. ಒಟ್ಟು ಕುಟುಂಬದಲ್ಲಿ ಹೋಗ್ತಿದ್ವು, ಒಟ್ಟು ಕುಟುಂಬ ಬರ್ತಿದ್ವು. ಸೊ ದುಡ್ಡು ಅಂತ ಬಂದಿರೋದಕ್ಕೆ ನಿಮ್ಮ ಸಂಬಳ ಎಷ್ಟಿರ್ಬೋದು ಅವಾಗ? ಆವಾಗ ಸುಮ್ಮನೆ ಒಂದು, ಈಗ ನಾವು ಕೆಲ್ಸಕ್ಕೆ ಸೇರ್ಕೊಂಡಾಗ 90 ರೂಪಾಯಿ ಸಂಬಳ ಬೇಸಿಕ್ಕು, 90 ರೂಪಾಯಿ ಡಿಎ, 180 ರೂಪಾಯಿ ನಾವು ಸಂಬಳಕ್ಕೆ ಸೇರಿದಾಗ. ಹೋಟ್ಲು ಹೋದಾಗ, ಟ್ರಿಪ್ ಹೋದಾಗ ನಿಮ್ಮ ಸಂಬಳ ತಿಂಗಳಿಗೆ 180 ರೂಪಾಯಿ ಐತೆ. ಹೌದೌದು. ಒಂದು ಭಾನುವಾರ ಬಂದ್ರೆ ಎಷ್ಟು ಖರ್ಚಾಗೋದು ನಿಮಗೆ? ಏನು ಒಂದು 8-10 ರೂಪಾಯಿ ಖರ್ಚಾಗೋದು ಅಷ್ಟೇ. ಸೊ ಒಂದು ಭಾನುವಾರ 8-10 ರೂಪಾಯಿ ಖರ್ಚು ಮಾಡಿ ಅಷ್ಟೇ. ಸೊ 180 ರೂಪಾಯಿ ಸಂಬಳದಲ್ಲಿ ಭಾನುವಾರ ಖರ್ಚು ಮಾಡಿ ಟ್ರಿಪ್ ಹೋಗಿ ಎಲ್ಲ ಮಾಡ್ತಾ ಇದ್ದೆ. ಹೌದೌದು. ಅಂದ್ರೆ ಜೀವನ ಮುಂದೆ ಹೇಗೆ ಅಂತ ಯೋಚನೆ ಬರ್ತಿರ್ಲಿಲ್ವ ಅವಾಗ? ಭಯ ಏನಿಲ್ಲ ಸರ್, ನಮ್ಮ ಆವತ್ತಿನ ದಿವಸದಿಂದ ಏನೂ ಇಲ್ಲ. ಓಕೆ. ರಿಟೈರ್ಡ್ ಆಗೋಷ್ಟೊತ್ತಿಗೆ 20,000 ಬರ್ತಿತ್ತು. ರಿಟೈರ್ಡ್ ಆಗಿ 24 ರಿಂದ 25 ಸಾವಿರ ರೂಪಾಯಿ. ರಿಟೈರ್ಡ್ ಆಗಿ 20 ವರ್ಷ ಆಗುತ್ತೆ. ಓಕೆ. ಸರ್ ಈಗಿನ ಯುವ ಜನರಿಗೆ ಏನಾದ್ರು ಅಡ್ವೈಸ್ ಕೊಡೋದಾದ್ರೆ? ಹಿಂದೆ ಒಟ್ಟು ಕುಟುಂಬದಲ್ಲಿ ಇದ್ವು ಎಲ್ಲ. ನಾವು ಅಂತ ಇದಲ್ಲ, ಇಡೀ ಇದರಲ್ಲೇ ಸಮಾಜದಲ್ಲಿ ಒಟ್ಟು ಕುಟುಂಬದಲ್ಲೇ ಇರೋಕ್ಕೆ ಎಲ್ಲ ಇಷ್ಟಪಡ್ತಿದ್ವು. ಈಗಿನ ಸಮಾಜದಲ್ಲಿ ಏನಾಗಿದೆ ಅಂತಂದರೆ, ಈಗ ಮದುವೆ ಆಗಿದೆ ತಡ ಬೇರೆ ಹೋಗ್ಬೇಕು ಅಂತಂದ್ರೆ, ಪ್ರೇಯಸಿ ಹೋಗ್ಬೇಕು ಅಂತ ಇದು ಮಾಡ್ತಾರೆ. ಇನ್ನೊಂದು ಏನಂದರೆ, ಮದುವೆ ಆಗೋಕ್ಕಿಂತ ಮುಂಚೆನೇ ಇವರು ನಿಮ್ಮ ಮನೇಲಿ ಆಳು ಬಿಡಿದ್ದಾರ, ಕಾರ್ ಇದೆಯಾ, ಅದಿದೆಯಾ, ಇದಿದೆಯಾ ಅಂತ ಎಲ್ಲ ಕೇಳ್ತಾರೆ. ಹಂಗಾಗ್ಬಿಟ್ಟು ಕೆಲವು ಮದುವೆಗಳ ತಪ್ಪಿಸ್ಕೊಳ್ತೇವೆ. ಇನ್ನೊಂದೇನು ಅಂತಂದರೆ, ಈಗ ಮದುವೆ ಆದಮೇಲೆ ಬೇರೆ ಹೋಗ್ಬೇಕು ಅಂತಂದು ಅಭಿಪ್ರಾಯ ಬರುತ್ತೆ. ಗಂಡ ಹೆಂಡತಿ ಬೇರೆ ಹೋಗ್ಬೇಕು ಅಂತ ಮಾಡ್ತಾರೆ. ಆಗಿನ ಕಾಲಕ್ಕೂ ಈಗ ಭಾರಿ ವ್ಯತ್ಯಾಸ ಇದೆ. ಮನೆಯವರು ಆಗ ಎಲ್ಲರೂ ಒಂದು ಫ್ಯಾಮಿಲಿ ಒಂದು ಭಾಗ ಅಂತ ಅನ್ನಿಸ್ತಾ ಇತ್ತು. ಈಗ ಏನಾಗೋಗಿದೆ ಅಂತಂದ್ರೆ ಅವರೆಲ್ಲ ಭಾರ ಅಂತ ಅನ್ನಿಸ್ಬಿಟ್ಟಿದೆ. ಮುಂಚೆ ಭಾಗವಾಗಿದ್ದವರೆಲ್ಲ ಭಾರವಾಗಿ ಹೋಗಿದ್ದಾರೆ. ಮನೆಗಳು ಸಣ್ಣದಿದ್ದು ಜನರ ಮನಸ್ಸು ದೊಡ್ಡದಾಗಿತ್ತು. ಇವತ್ತು ಮನೆಗಳು ಭಾಳ ದೊಡ್ಡದಾಗಿ ಹೋಗಿದೆ. ಬಟ್ ಎಲ್ಲ ಮನೆಗಳಲ್ಲೂ ಭಾಳ ಗೋಡೆಗಳು ಬಂದುಬಿಟ್ಟಿದೆ. ಸೊ ಜನರು ಕಮ್ಮಿ ಆಗೋಗಿದ್ದಾರೆ. ಸೊ ಅದನ್ನೇ ಹೇಳ್ತಾ ಇದ್ದಾರೆ ಇವರು. ಸೊ ಪ್ರೀತಿಯಿಂದ ಕಾಣ್ತಾ ಇದ್ವು, ನಮ್ಮ ಮಕ್ಕಳು ಅಷ್ಟೇ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ಅದೇ ಕೆಲವು ಕಡೆ ಆ ಪ್ರೀತಿ ಅನ್ನೋದು ಇಲ್ಲ. ಈಗ ತಂದೆ ತಾಯಿನ ಬೇರೆ ಮಾಡಿಬಿಟ್ಟು ತಮ್ಮ ಸ್ವಾರ್ಥನ ಮಾಡ್ಕೊತಾ ಇದ್ದಾರೆ. ಹಂಗೆ ಮಾಡಬಾರ್ದು ಯಾವತ್ತೂ. ತಂದೆನ ಎಷ್ಟು ಪ್ರೀತಿ ಮಾಡ್ತೀವೋ ಮಕ್ಕಳು ಅಷ್ಟೇ ಪ್ರೀತಿ ಮಾಡ್ತಾರೆ. ಅದೇ ಒಂದು ನಮ್ಮ ಸಜೆಷನ್. ಸ್ನೇಹಿತರೆ, ಒಂದು ಆಳವಾದ ಮಾತಿಲ್ಲಿ, ವಯಸ್ಸಾದ ಮೇಲೆ ವ್ಯಕ್ತಿ ಮಗು ಆಗ್ತಾನಂತೆ. ಓಕೆ, ನಾವು ಸಣ್ಣವರಾಗಿದ್ದಾಗ, ನಾವು ಮಗುವಾಗಿದ್ದಾಗ ತಂದೆ ತಾಯಿ ಹೇಗೆ ನೋಡ್ಕೊಂಡ್ರು, ವಯಸ್ಸಾದ ಮೇಲೆ ನಾವು ಅವ್ರನ್ನ ಅದೇ ರೀತಿ ಕಾಣಬೇಕು. ಆ ಕಂಡಾಗ ಏನಾಗುತ್ತೆ, ಹೆಚ್ಚು ಕಾಲ ಬದುಕ್ತಾರೆ. ಆಮೇಲೆ ವ್ಯಕ್ತಿ ಬದುಕೋದಕ್ಕಿಂತ ಖುಷಿಯಾಗಿ ಬದುಕ್ತಾರೆ. ಸೊ ಅದು ನಮ್ಮ ಕರ್ತವ್ಯ. ಓಕೆ, ನಮ್ಮ ಜವಾಬ್ದಾರಿ ಅದು. ಮದುವೆ ಅನ್ನೋದೀಗ ಒಂದು ಎಂಪ್ಲಾಯ್ಮೆಂಟ್ ಥರ ಆಗಬಾರ್ದು. ಕೆಲಸ ಸೇರಿದ್ರೆ ನಮ್ಮ ಬಾಸ್ ಪ್ರೆಷರ್ ಆಗ್ತಾ ಕೆಲಸ ಬಿಟ್ಬಿಟ್ಟೆ. ಮದುವೆ ಅನ್ನೋದು ಅದಲ್ಲ. ಏಳು ಬೀಳು. ಒಬ್ಬ ವ್ಯಕ್ತಿ 52 ವರ್ಷ ಗಂಡ ಹೆಂಡತಿ ಜೊತೆಗಿದ್ದಾರೆ ಅಂತ ಹೇಳಿದ್ರೆ ಭಾಳ ಖುಷಿಯಾಗಿರ್ಬೇಕು. 52 ವರ್ಷನೂ ಖುಷಿಯಾಗಿದ್ರು ಅಂತಲ್ಲ, ದುಃಖಗಳು ಬಂದಿರುತ್ತೆ, ಕಷ್ಟಗಳು ಬಂದಿರುತ್ತೆ. ಓಕೆ, ಅದನ್ನು ನಿಭಾಯಿಸಿದ್ರು. ಒಬ್ಬರಿಗೊಬ್ಬರು ಹೆಗಲು ಕೊಟ್ಟರು, ಒಬ್ಬರ ಜೊತೆ ಒಬ್ಬರು ನಿಂತ್ಕೊಂಡ್ರು. ಹಾಗೆ ನಿಂತ್ಕೊಂಡಿರೋದಕ್ಕೆ ಇವತ್ತು ಖುಷಿಯಾಗಿ ಮಾತಾಡ್ತಿದ್ದಾರೆ.
ಇವ್ರನ್ನ ಇಂಟರ್ವ್ಯೂ ಮಾಡಿದ ಉದ್ದೇಶ ಏನು ಅಂತ ಹೇಳಿದ್ರೆ 52 ವರ್ಷ ಮದುವೆ ಆಗಿದ್ರೆ ಅದು ಒಂದೇ ಕಾರಣ ಅಲ್ಲ, ಜೀವನ ಹೇಗೆ ನಡೆಸ್ತಾ ಇದ್ರು, ಆಗಿನ ಸಮಾಜ ಹೇಗಿತ್ತು, ಆಗ ಕುಟುಂಬ ಅನ್ನೋದು ಯಾವ ರೀತಿ ಇತ್ತು. 10 ಜನ ಒಟ್ಟಿಗಿದ್ರು, ಒಂದೇ ರೂಮಲ್ಲಿ ಇರ್ತಿದ್ರು. ಓಕೆ, ಪ್ರೈವಸಿ ಅನ್ನೋ ದೊಡ್ಡ ವಿಷಯ ಇರಲಿಲ್ಲ ಅವಾಗ. ಓಕೆ, ಇವತ್ತು 10 ರೂಮ್ ಇದೆ, ಇಬ್ಬರೇ ಇರ್ತಾರೆ, 3 ಜನ ಇರ್ತಾರೆ, ಆದರೂ ಪ್ರೈವಸಿ ಅನ್ನೋ ದೊಡ್ಡ ವಿಷಯ ಇದೆ. ಆಗ ಒಬ್ಬರೊಬ್ಬರು ಮುಖ ಕೊಟ್ಟು ಮಾತಾಡ್ಕೋತಿದ್ರು, ಫೇಸ್ ಟು ಫೇಸ್ ಮಾತಾಡ್ತಿದ್ರು. ಇವತ್ತೆಲ್ಲ ಫೇಸ್ಬುಕ್ಕಲ್ಲಿ ಹೋಗಿದ್ದೀವಿ ನಾವು, ಒಬ್ರೊಬ್ರು ಟೈಮ್ ಇಲ್ಲ ನಮಗೆ. ಆಗಿನ ಕಾಲದಲ್ಲಿ ನೆಂಟರು ಮನೆಗೆ ಹೋಗಬೇಕು ಅಂತ ಹೇಳಿದ್ರೆ ಒಂದು ಲೆಟ್ರ್ ಬರೆಯೋರು ಅಥವಾ ಡೈರೆಕ್ಟಾಗಿ ಹೋಗ್ಬಿಡೋರು. ಈಗ ಮೆಸೇಜ್ ಹಾಕಿ ಅವ್ರ ಮನೆ ಕೆಳಗೋಗಿ ಫೋನ್ ಮಾಡಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಒಬ್ಬ ವ್ಯಕ್ತಿ ಕುಟುಂಬ ಚೆನ್ನಾಗಿರ್ಬೇಕಾದ್ರೆ ಆ ಸಮಾಜನೂ ಚೆನ್ನಾಗಿರ್ಬೇಕು. ಸೊ ಇವ್ರ ಮಾತಿಂದ ನಾವೇನು ಕಲ್ತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ 180 ರೂಪಾಯಿ ಸಂಬಳದಲ್ಲೂ ಖುಷಿಯಾಗಿರ್ಬೋದಾಗಿತ್ತು ಅಂತ. ಸೊ ದುಡ್ಡು ಅನ್ನೋದು ಖುಷಿಯಾಗಿರ್ಲಿಕ್ಕೆ ಎಸ್ ಹೌದು, ಒಂದು ದಟ್ಸ್ ಒನ್ ಆಫ್ ದ ರೀಸನ್, ಬಟ್ ಅದು ಒಂದೇ ಅಲ್ಲ. ಓಕೆ, ನಾವು ಜನರ ಜೊತೆ ಹೇಗೆ ಬೆರೀತೀವಿ. ಆಮೇಲೆ ಲಾಸ್ಟಲ್ಲಿ ಭೀಮರಾಜರು ಒಂದು ಇಂಪಾರ್ಟೆಂಟ್ ಮಾತು ಹೇಳಿದ್ರು, ತಂದೆ ತಾಯಿನ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಓಕೆ, ಆಗಿನ ಕಾಲದಲ್ಲಿ ನನ್ನ ಪ್ರಕಾರ ಒಂದು 40-50 ವರ್ಷದಿಂದ ವೃದ್ಧಾಶ್ರಮ ಅನ್ನೋದು ಇರಲಿಲ್ಲ. ಈಗ ಬಂದ್ಬಿಟ್ಟಿದೆ, ಅಂದರೆ ಸ್ಟಾರ್ ಹೋಟೆಲ್ ಲೆಕ್ಕದಲ್ಲಿ ಬಂದ್ಬಿಟ್ಟಿದೆ ವೃದ್ಧಾಶ್ರಮಗಳು. ಓಕೆ, ಒಂದು ಕುಟುಂಬ ಅಂತಂದರೆ ಮನೆ ಮತ್ತು ವೃದ್ಧಾಶ್ರಮ ಅಂತ ಆಗೋಗಿದೆ ಈಗ. ಸೊ ವೀಕೆಂಡಲ್ಲಿ ವೃದ್ಧಾಶ್ರಮದ ಹೋಗಿ ನೋಡ್ಕೊಂಬರೋದು ಅಂತ ಆಗೋಗಿದೆ. ಓಕೆ, ಅದಾಗಬಾರ್ದು ಅಂತ. ಯಾಕಂದರೆ ಇವತ್ತೊಂದು ಮನೇಲಿ ಒಂದು ಇಂಟರ್ವ್ಯೂ ತೊಗೊಂಡಿದ್ದೀವಿ, ಒಂದು ಗಂಡ ಹೆಂಡತಿ 52 ವರ್ಷ ಜೊತೆಗಿದ್ದಾರೆ. ಓಕೆ, ನೋಡಿದ್ರೆ ಖುಷಿ ಆಗುತ್ತೆ ನಮಗೆ, ಮಕ್ಕಳು, ಆ ಸಂಸಾರ ನೋಡಿ. ಅದೇ ರೀತಿ ಎಲ್ಲ ಕುಟುಂಬಗಳು ಇರಲಿ ಅಂತ ನಾವು ಆಶಿಸ್ತೀವಿ. ಸೊ ಎಲ್ಲರೂ ಖುಷಿಯಾಗಿರೋಣ. ಏನೇ ತೊಂದರೆ ಇದ್ರೂ ಮನೆಯವ್ರ ಹತ್ರ ಮಾತಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿ. ಈ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರುತ್ತೆ. ಓಕೆ, ಸಬ್ಸ್ಕ್ರೈಬ್ ಆಗಿ ಐಕಾನ್ ಬೆಲ್ನ ಒತ್ತಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.